ಇಬ್ರು ತಮ್ಮನ್ನ ತಾವು ಮರೆತು ಪ್ರೇಮದ ಸಾಗರದಲ್ಲಿ ಮುಳುಗಿರುವಾಗ ರೂಮ್ ಬಾಗಿಲು ತಟ್ಟೋ ಶಬ್ದ ಕೇಳಿಸ್ತು. ಸದ್ದು ಕೇಳಿಸ್ತಿದ್ದಂತೆ ಶಕ್ತಿಯ ಮುಖದಲ್ಲಿ ಕೋಪ ಕುದಿತು. ಈ ಟೈಮ್ನಲ್ಲಿ ಯಾರು ಅಂತ ಅವನಿಗೆ ಕಿರಿಕಿರಿ ಆಯ್ತು. ತನ್ಮೇಲೆ ಮಲಗಿದ್ದವನನ್ನ ಒಮ್ಮೆ ನೋಡಿದ ಹಿತ ಎದ್ದೇಳೋಕೆ ಪ್ರಯತ್ನಿಸಿ ವಿಫಲಳಾದ್ಲು. ಅವನ ದೇಹವನ್ನ ಅಲ್ಗಾಡ್ಸೋಕ್ಕೂ ಕೂಡ ಅವಳಿಂದ ಸಾಧ್ಯವಾಗ್ಲಿಲ್ಲ. ಅದು ಅಲ್ಲದೆ ಅವನ ಕೋಪ ಕಂಡು ಅವಳಿಗೆ ಮಾತಾಡೋಕ್ಕೂ ಭಯ ಆಯಿತು. ಲೈಟ್ ಉರಿತಿದ್ದ ಕಾರಣ ಅವನ ಮುಖದ ಕೋಪ ಅವಳಿಗೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅವಳು ತನ್ನ ಬಟ್ಟೆಯನ್ನ ಎತ್ಕೊಳ್ಳೋಕೆ ಹೋದಾಗ ಅದನ್ನು ಕಿತ್ತೆಸ್ತವನು, ಅದು ಈಗ್ಯಾಕೆ ಅಂದ ಮೆಲ್ಲನೆಯ ಧ್ವನಿಯಲ್ಲಿ. ಹೊರಗಡೆ ಯಾರೋ ಬಾಗ್ಲು ತಟ್ತಿದ್ದಾರೆ, ನಾನು ಹೋಗಿ ನೋಡ್ತೀನಿ, 1 ನಿಮಿಷ ಅಂದ್ಲು ಸಣ್ಣ ಧ್ವನಿಯಲ್ಲಿ. ಅವಳ ಭಯವನ್ನ ಆನಂದಿಸ್ತವನು, ನಾವೀಗ ಹೇಗಿದ್ದೀವಿ ನೋಡು, ಇದು ನಮಗಾಗಿ ಇರೋ ಟೈಮ್, ಬೇರೆ ಯಾವುದನ್ನು ಕಿವಿಗೆ ಹಾಕೋಬೇಡ ಅಂದವನು ಅವಳ ದೇಹವನ್ನ ಸವಿತ. ಆದರೆ ಯಾರೋ ಅಂತ ಅವಳು ಅರ್ಧಕ್ಕೆ ನಿಲ್ಲಿಸಿದ್ಲು. ಅದು ಅವನ ಕೋಪವನ್ನ ಇನ್ನಷ್ಟು ಹೆಚ್ಚಿಸಿತ್ತು. ಹೊರಗಡೆ ಬಾಗ್ಲು ತಟ್ಟೋ ಸದ್ದು ಮುಂದುವರೆದಾಗ ಒಂದು ಅರ್ಥವಿಲ್ಲದ ನಗೆಯೊಂದಿಗೆ ಮತ್ತೆ ಅವಳ ಮೇಲೆ ವಾಲಿ ಅವಳ ತುಟಿಗಳನ್ನು ಬಲವಾಗಿ ಮುತ್ತಿಟ್ಟ. ನೋವಿನಿಂದ ಅವಳು ನಲಗಿ ಹೋದ್ಲು. ಅವಳ ನೋವನ್ನು ಅರಿತು ಅವಳ ತುಟಿಗಳನ್ನು ಬಿಟ್ಟು ಅವಳನ್ನು ಪೂರ್ತಿಯಾಗಿ ತನ್ನವಳನ್ನಾಗಿ ಮಾಡಿಕೊಂಡ ಶಕ್ತಿ. ಅವನಿಗೆ ಈಗ ಇಡೀ ಪ್ರಪಂಚವೇ ಹಿತ ಆಗಿದ್ಲು. ಇನ್ನು ಬಾಗಿಲು ತಟ್ಟೋ ಸದ್ದು ಎಲ್ಲಿ ಕೇಳಬೇಕು? ಕೇವಲ ಅವನ ಬಿಸಿ ಉಸಿರು ಮತ್ತು ಮುತ್ತಿನ ಸದ್ದು ಮಾತ್ರವೇ ಅಲ್ಲಿ ತುಂಬಿತ್ತು. ಇಬ್ಬರು ತಮ್ಮನ್ನು ತಾವು ಮರೆತು ಒಂದಾದರು. ಅವಳ ಬಳೆಗಳ ಸದ್ದು ಕೂಡ ತೊಂದರೆ ಕೊಡಬಾರ್ದು ಅಂತ ಎಲ್ಲವೂ ಹಾಸಿಗೆ ಮೇಲೆ ಚೂರಾಯಿತು. ಅವಳಿಗೆ ಸ್ವಲ್ಪ ವಿಶ್ರಾಂತಿ ಕೊಟ್ಟರು. ತಕ್ಷಣವೇ ಮತ್ತೆ ಕಾಂತದಂತೆ ತನ್ನತ್ತ ಎಳ್ಕೊಂಡ ಅವಳನ್ನು. ಅವನು ಅಂದ್ಕೊಂಡಿದ್ದನ್ನು ಸಾಧಿಸ್ತಾ ಶಕ್ತಿ. ಹೊರಗಡೆ ಬಾಗಿಲು ತಟ್ತಾ ಇದ್ದವರನ್ನು ನೋಡಿದ ಅನು, ನೀವು ಇಲ್ಲೇನು ಮಾಡ್ತಿದ್ದೀರಾ ಆಂಟಿ ಅಂತ ಕೇಳಿದ ಕೂಡಲೇ ಕನಕ ಸದ್ದಿಲ್ಲದೆ ಅಲ್ಲಿಂದ ಹೊರಟು ಹೋದರು. ಹಿತ ಇದನ್ನು ಗಮನಿಸ್ಲಿಲ್ಲ, ಆದರೆ ಶಕ್ತಿ ಗಮನಿಸ್ದ. ಆದರೂ ಅವನು ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ. ಎಷ್ಟು ಬಾರಿ ಅನ್ನೋ ಲೆಕ್ಕವಿಲ್ಲದೆ ಪ್ರೇಮದಾಟ ಮುಂದುವರಿತು. ಹಿತ ಪೂರ್ತಿಯಾಗಿ ಸುಸ್ತಾಗಿ ತನ್ನ ಅರಿವಿಲ್ಲದೆಯ ನಿದ್ರೆಗೆ ಜಾರಿದ್ಲು. ಹಾಸಿಗೆ ಮೇಲೆ ಮಲಗಿದ್ದವಳನ್ನು ಶಕ್ತಿ ಕಣ್ಣು ಮಿಟುಕಿಸದೆ ನೋಡ್ತಿದ್ದ. ಅವನಿಗೆ ಇಷ್ಟೇ ಸಾಲದು ಅನಿಸಿದ್ರು ಹೆಂಡತಿ ಸುಸ್ತಾಗಿದ್ದಾಳೆ ಅಂತ ಅವಳನ್ನು ಪ್ರೀತಿಯಿಂದ ನೋಡ್ದ. ಹಾಸಿಗೆ ಮೇಲೆಲ್ಲ ಹೂವುಗಳು ಮತ್ತು ಒಡೆದ ಬಳೆಗಳು ಬಿದ್ದಿದ್ವು. ಅವನ ದೇಹದ ಮೇಲೆ ಅವಳ ಲಿಪ್ಸ್ಟಿಕ್ ಗುರುತುಗಳಿದ್ವು. ಮಗುವಿನ ಹಾಗೆ ನಿದ್ರೆ ಮಾಡ್ತಿದ್ದಾಳೆ. ನನ್ನನ್ನು ಪೂರ್ತಿ ಹುಚ್ಚು ಹಿಡಿಸಿ ಈಗೇನು ತಿಳಿದಿರೋ ಹಾಗೆ ಮಲಗಿದ್ದಾಳೆ ಅಂದ್ಕೊಂಡವನು ಅಲ್ಲಿವರೆಗೆ ಉರಿತಾ ಇದ್ದ ಲೈಟ್ ಆಫ್ ಮಾಡ್ದ. ಕತ್ಲಲ್ಲಿ ಹೆಂಡತಿಯನ್ನು ಬಿಗಿಯಾಗಿ ಅಪ್ಕೊಂಡು ಎಸಿನ ಪೂರ್ತಿ ಜಾಸ್ತಿ ಮಾಡಿ ಅವಳಿಗೆ ಹೊದಿಕೆ ಹೊದಿಸಿ ತಾನು ನಿದ್ರೆಗೆ ಜಾರ್ದ ಶಕ್ತಿ. ಅವನ ಪ್ಲ್ಯಾನ್ ಕೆಲಸ ಮಾಡಿತ್ತು. ಹಿತ ಚಳಿಯಿಂದ ನಡುಕ್ತಾ ತಾನಾಗಿಯೇ ಗಂಡನನ್ನು ಗಟ್ಟಿಯಾಗಿ ಅಪ್ಕೊಂಡ್ಲು. ಅವನ ಹತ್ತಿರಕ್ಕೆ ಸರಿಯತೊಡಗಿದ್ಲು. ಆದರೂ ಚಳಿ ಕಡಿಮೆ ಆಗಲಿಲ್ಲ. ನಿದ್ರೆಯಲ್ಲಿರೋ ಗಂಡನನ್ನು ಪೆಚ್ಚು ಮುಖದಿಂದ ನೋಡಿದ್ಲು. ಅವನು ಕಬ್ಬಿಣದ ಹಿಡಿತದಂತೆ ಅವಳನ್ನು ಹಿಡಿದಿದ್ರಿಂದ ಅವಳಿಗೆ ಎದ್ದು ಹೋಗೋಕ್ಕೂ ಆಗಲಿಲ್ಲ. ಶಕ್ತಿ ಅಂತ ಮೆಲ್ಲನೆ ಕರೆದ್ಲು. ತುಟಿಗಳು ನೋಯ್ತಿದ್ರು ನಿಧಾನವಾಗಿ ಕರೆದ್ಲು. ಆ ತುಂಟ ಶಕ್ತಿ ನಿದ್ರೆ ಮಾಡ್ತಿದ್ರು ಒಂದು ಕಣ್ಣು ಬಿಟ್ಟು ನೋಡ್ದ. ನಿದ್ರೆಯಲ್ಲಿದ್ದವನಿಗೆ ಅವಳ ಕರೆ ಹೇಗೆ ಕೇಳಿಸ್ತೋ ಏನೋ. ಶಕ್ತಿ ಅಂತ ಅವಳು ಅವನ ಕಿವಿ ಹತ್ರ ಪಿಸುಗುಟ್ಟಿದ್ಲು. ಅದಕ್ಕೆ ಮೇಲೆ ನಟಿಸೋಕಾಗದೆ ಅವಳ ತುಟಿಯನ್ನು ತನ್ನ ಬೆರಳುಗಳಿಂದ ಅದುಮ್ದ ಶಕ್ತಿ. ನನ್ನನ್ನು ಬಿಟ್ಟು ನಿದ್ರೆ ಮಾಡು, ಈಗ್ಯಾಕೆ ನನ್ನನ್ನು ಎಬ್ಬಿಸ್ತಿದೀಯ ಅಂತ ಸುಳ್ಳು ಕೋಪ ತೋರಿಸ್ತಾ ಶಕ್ತಿ. ಶಕ್ತಿ, ನನಗೆ ತುಂಬ ಚಳಿ ಆಗ್ತಿದೆ ಅಂತ ಹಿತ ಮುಕ್ತವಾಗಿ ಹೇಳಿದ್ಲು. ಬ್ಲ್ಯಾಂಕೆಟ್ ಇದೆಯಲ್ಲ ಹೊತ್ಕೋ ಅಂದ ಏನೂ ತಿಳಿದಿರೋನ್ ಹಾಗೆ. ಅಯ್ಯಯ್ಯೋ ತುಂಬ ಚಳಿ ಆಗ್ತಿದೆ ಅಪ್ಪ ಅಂದು ಹಿತ. ಹಾಗಾದರೆ ಏನು ಮಾಡಬೇಕು ಅಂತ ಕಿಚಾಯಿಸ್ದ ಶಕ್ತಿ. ನನ್ನ ಮೇಲೆ ಮಲ್ಕೊಳ್ಳಿ ಶಕ್ತಿ ಅಂತ ಅವಳೇ ಅವನ ಬಲೆಯಲ್ಲಿ ಬಿದ್ಲು. ಅವನು ನಕ್ಕು ಮರುಕ್ಷಣವೇ ಅವಳ ಮೇಲೆ ಮಲಗ್ದ. ಇನ್ನು ಅವಳನ್ನು ನಿದ್ರೆ ಮಾಡೋಕೆ ಎಲ್ಲಿ ಬಿಡ್ತಾನೆ. ಕಳ್ಳ ಶಕ್ತಿ ತಾನು ಅಂದ್ಕೊಂಡಿದ್ದನ್ನು ಮಾಡಿ ಮುಗಿಸಿದ್ದ. ಶಕ್ತಿ ಅನ್ನೋ ತಾಯಿಯ ಧ್ವನಿ ಕೇಳಿ ಟೈಮ್ ನೋಡ್ದ. ಸಮಯ ಬೆಳಗ್ಗೆ 6:23 ಆಗಿತ್ತು. ಈ ಟೈಮ್ನಲ್ಲಿ ಯಾಕೆ ಕರೀತಿದ್ದಾರೆ ಅಂದ್ಕೊಳ್ತಾ ಹೆಂಡ್ತಿನ ನೋಡ್ದ. ಅವಳು ಕೂಡ ಅವನನ್ನೇ ನೋಡ್ತಿದ್ಲು. ಹೆಂಡತಿಯ ಕೆನ್ನೆಗೆ ಮುತ್ತಿಟ್ಟು, ನಾನು ನೋಡ್ತೀನಿ, ನೀನು ಇಲ್ಲೇ ಇರು, ಎದ್ದು ಓಡಬೇಡ ಅಂತ ಕಣ್ಣು ಮಿಟುಕಿಸ್ದ. ತನ್ನ ಬಟ್ಟೆಗಳನ್ನು ಹಾಕ್ಕೊಂಡು ಬಾಗಿಲು ತೆರೆದ. ಅಮ್ಮ, ಏನಾಯಿತು ಅಂತ ಕೇಳ್ದ ಶಕ್ತಿ. ಶಕ್ತಿ, ಹಿತಾಳನ್ನು ಸ್ನಾನ ಮಾಡಿ ಬರೋಕೆ ಹೇಳು, ದೀಪ ಹಚ್ಚಬೇಕು ಅಂದರೂ ಮಗನ ಮುಖದ ಮೇಲಿದ್ದ ಕುಂಕುಮ ಮತ್ತು ಲಿಪ್ಸ್ಟಿಕ್ ಕಲೆಗಳನ್ನು ನೋಡ್ದ. ಈಗಲೇನಾ ಅಂತ ಕೇಳ್ದ ಶಕ್ತಿ. ಹೌದು ಶಕ್ತಿ,
7 ಗಂಟೆಗೆ ರಾಹುಕಾಲ ಶುರುವಾಗ್ಬಿಡುತ್ತೆ. ಬೇಗ ಬನ್ನಿ ಅಂತ ಅವರು ತಿರುಗಿದಾಗ ಅವರ ಮುಖ ಬದಲಾಗಿತ್ತು. ಅಮ್ಮ, ಯಾಕೆ ರಾತ್ರಿ ಬಾಗ್ಲು ತಡ್ತಾ ಇದ್ರಿ ಅಂತ ಕೇಳ್ದ ಶಕ್ತಿ. ಕೂಗಿದ್ದು ಕೇಳಿದ್ರು ನೀನು ಬೇಕು ಅಂತಲೇ ಬರಲಿಲ್ವಾ ಅಂತ ಅವರು ಕೋಪದಿಂದ ಕೇಳಿದಾಗ ಶಕ್ತಿ ಸುಮ್ಮನಾದ. ನಿನ್ನೆ ದಿನ ಅಷ್ಟು ಚೆನ್ನಾಗಿರಲಿಲ್ಲ. ನಿಮಗೆ ಒಂದು ವಾರದ ನಂತರವೇ ಫಸ್ಟ್ ನೈಟ್ ಏರ್ಪಾಟ್ ಮಾಡಬೇಕಿತ್ತು. ನಿಂಗೆ ಹೇಳೋಣ ಅಂತ ಬಂದಾಗ ನೀನು ರೂಮ್ ಒಳಗಡೆ ಇದ್ದೆ. ಅದಕ್ಕೆ ಬಾಗ್ಲು ತಡ್ತೆ ಅಂತ ಮಗನನ್ನು ನೋಡ್ತಾ ಹೇಳಿ ಹೊರಟು ಹೋದರು. ಶಕ್ತಿ ಏನೂ ಆಗದೆ ಇರೋನ್ ಹಾಗೆ ಹೆಂಡತಿ ಹತ್ರಕ್ಕೆ ಹೋದ. ಹಾಸಿಗೆ ಮೇಲೆ ಅವಳು ಇಲ್ಲದೆ ಇರೋದನ್ನು ನೋಡಿ ಅವಳು ಅಮ್ಮ ಮಾತಾಡಿರೋದನ್ನೆಲ್ಲ ಕೇಳಿಸ್ಕೊಂಡಿದ್ದಾಳೆ ಅನ್ನೋದು ಅರ್ಥ ಆಯಿತು. ಅವಳು ಸ್ನಾನ ಮಾಡಿ ಸೀರೆ ಉಟ್ಟು ತಯಾರಾಗಿದ್ಲು. ಹಿತಾ, ಸೀರೆ ಉಡಬೇಕು ಅಂತ ಏನಿಲ್ಲ, ನಿಂಗೆ ಇಷ್ಟವಾಗಿರೋ ಬಟ್ಟೆನೇ ಹಾಕು, ರೂಢಿ ಇಲ್ಲದನ್ನು ಮಾಡಬೇಡ ಅಂದ ಶಕ್ತಿ. ಶಕ್ತಿ, ಅತ್ತೆ ಬೈತಾರಾ ಅಂತ ಕೇಳಿದ್ಲು ಹಿತಾ. ನಿನ್ನ ತಪ್ಪೇನಿದೆ? ಅಮ್ಮ ನೇರವಾಗಿ ಮಾತಾಡ್ತಾರೆ ಅಷ್ಟೆ, ಬೈಯಲ್ಲ. ತಪ್ಪು ಮಾಡಿದ್ರೆ ಅಧಿಕಾರದಿಂದ ಹೇಳ್ತಾರೆ, ಅದನ್ನು ನೀನು ಕೋಪ ಅಂತ ತಿಳ್ಕೊಬಾರ್ದು ಅಂದ ಶಕ್ತಿ. ನಾನು ಜಗಳ ಮಾಡಲ್ಲ, ಇದು ನನ್ನ ಕುಟುಂಬ. ಇಲ್ಲಿ ನನ್ನಿಂದ ಆದಷ್ಟು ತಾಳ್ಮೆಯಿಂದ ಇರ್ತೀನಿ ಅಂದ್ಲು ಹಿತಾ. ನೀನು ಮತ್ತು ಅಮ್ಮ ಚೆನ್ನಾಗಿದ್ರೆ ನನಗಷ್ಟೇ ಸಾಕು ಅಂದ ಶಕ್ತಿ. ಖಂಡಿತ ಚೆನ್ನಾಗಿರ್ತೀವಿ ಅಂತ ಹಿತಾ ಕೆಳಗಡೆ ಬಂದಾಗ ಕನಕ ಹಿತಾಯಿಂದ ದೀಪ ಹಚ್ಚಿಸಿದ್ರು. ಹಿತಾ, ನಿನ್ಗೆ ಅಡುಗೆ ಮಾಡೋಕೆ ಬರುತ್ತೆ ತಾನೆ ಅಂತ ಕೇಳಿದರು. ಬರುತ್ತೆ ಅತ್ತೆ ಅಂದ್ಲು ಹಿತಾ. ಹಾಗಿದ್ರೆ ಮೊದಲನೇ ದಿನ ಎಲ್ರಿಗೂ ಸಿಂಪಲ್ ಆಗಿ ಅಡುಗೆ ಮಾಡು ಅಂದರು. ಸರಿಯತ್ತೆ ಮಾಡ್ತೀನಿ ಅಂತ ಚಟುವಟಿಕೆಯಿಂದ ಕೆಲಸ ಮಾಡಿದ್ಲು ಹಿತಾ. ಅವಳು ಮಾಡಿದ ಅಡುಗೆನ ಎಲ್ಲರೂ ತಿಂದು ಮನಸಾರೆ ಹೊಗಳಿದ್ರು. ಹಿತಾ ಮನೆ ಕೆಲಸಗಳನ್ನು ಮಾಡೋದ್ರಿಂದ ಅಷ್ಟಾಗಿ ಸುಸ್ತಾಗಲಿಲ್ಲ. ತನ್ನ ಕುಟುಂಬಕ್ಕಾಗಿ ಮಾಡ್ತಿದ್ದೀನಿ ಅಂದ್ಕೊಂಡ್ಲು. ಸಂತೋಷವಾಗಿಯೇ ಕೆಲಸಗಳನ್ನೆಲ್ಲ ಮಾಡಿದ್ಲು. ಶಕ್ತಿ ಹನಿಮೂನ್ ಬಗ್ಗೆ ಯೋಚಿಸಿ ಟಿಕೆಟ್ ಬುಕ್ ಮಾಡೋಕೆ ಹೋದಾಗ, ಶಕ್ತಿ, ಇವಾಗ ಬಿಸ್ನೆಸ್ನಲ್ಲಿರೋ ಸಮಸ್ಯೆನ ಮೊದಲು ಸರಿ ಮಾಡು, ಆಮೇಲೆ ಹನಿಮೂನ್ಗೆ ಹೋಗುವಂತೆ ಅಂತ ಕನಕ ತಡೆದ್ರು. ಆ ಸಮಸ್ಯೆಗಳನ್ನೆಲ್ಲ ಸೃಷ್ಟಿಸಿದ್ದೇ ಕನಕ ಅಂತ ತಿಳಿಯದ ಶಕ್ತಿ ಅದನ್ನು ತೀರಿಸೋಕೆ ಹೋರಾಡ್ದ. ಶಕ್ತಿಗೆ ರಾತ್ರಿ ಮಾತ್ರ ಹೆಂಡತಿಯ ಜೊತೆಗಿರೋಕೆ ಸಾಧ್ಯ ಆಗ್ತಿತ್ತು. ಹಗಲಿನಲ್ಲಿ ಯಾವಾಗಲಾದರೂ ಬರೋಕ್ಕಾಗ್ತಿತ್ತಷ್ಟೆ. ಕನಕ ರಾತ್ರಿಗೂ ಏನಾದರೂ ಒಂದು ಕಾರಣ ಹೇಳಿ ಇಬ್ಬರನ್ನ ಪ್ರತ್ಯೇಕಿಸಬೇಕು ಅಂದ್ಕೊಂಡ್ರೆ ಶಕ್ತಿ ಮಾತ್ರ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಿರ್ಲಿಲ್ಲ. ಅದಕ್ಕೆ ಮೇಲೆ ಒತ್ತಾಯ ಮಾಡೋಕ್ಕೆ ಸಾಧ್ಯ ಆಗದೆ ಕನಕ ಸುಮ್ಮನಾದ್ರು. ಹಿತಾ, ಮನೆಯನ್ನು ನೀನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು. ನಮ್ಮ ಮನೆ ಕೆಲಸಗಳನ್ನೆಲ್ಲ ನೀನೇ ಮಾಡಬೇಕು. ನಿನ್ನ ಸಮರ್ಪಣೆ, ಚುರುಕುತನ, ಕಾಳಜಿ ಇದನ್ನೆಲ್ಲ ನಾನು ತಿಳ್ಕೋಬೇಕು ಅಂತ ಕಾಳಜಿಯ ಧ್ವನಿಯಲ್ಲಿ ಹೇಳಿದ್ರು ಕನಕ. ಅತ್ತೆ, ನನಗೆ ಯಾವ ಕಷ್ಟನೂ ಇಲ್ಲ ಅಂದ್ಲು ನಗುಮುಖದಿಂದ ಹಿತಾ. ಕನಕಾಳ ಪ್ಲ್ಯಾನ್ ತಿಳಿದೆ. ಆದರೆ ಅವಳು ಹೇಳಿದ ಒಂದು ಮಾತಿಗೆ ಹಿತಾ, ಇಲ್ಬಾ, ಈ ಗಿಡದಲ್ಲಿ ಹುಲ್ಲು ಬೆಳೆದಿದೆ, ಸ್ವಚ್ಛ ಮಾಡು. ಇವತ್ತು ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ, ತುಂಬ ಅಡುಗೆ ಮಾಡಬೇಕು ಅಂತ ದೊಡ್ಡ ಲಿಸ್ಟ್ನೇ ಕೊಟ್ಟರು ಕನಕ. ಪಾತ್ರೆ ನೀನೇ ತೊಳಿ, ಕೆಲಸದವ್ರು ಸರಿಯಾಗಿ ಮಾಡಿಲ್ಲ, ಶುಚಿಯಾಗಿಲ್ಲ, ಕ್ಲೀನಾಗಿಲ್ಲ, ಕಿಚನ್ ಗಲೀಜಾಗಿದೆ, ತೊಳೆದ್ಬಿಡು. ಇಲ್ಲಿ ನೋಡಮ್ಮ, ದಿನಸಿ ಸಾಮಾನೆಲ್ಲ ಸರಿಯಾಗಿ ಜೋಡಿಸಿಟ್ಟಿಲ್ಲ, ಜೋಡಿಸಿಡು. ಬಟ್ಟೆಗಳನ್ನೆಲ್ಲ ಒಗೆದು ಮಡ್ಚಿಡು. ಇದನ್ನೆಲ್ಲ ಕೈಯಲ್ಲೇ ಒಗಿಬೇಕು, ಅದಕ್ಕೆ ಹೇಳ್ತಿದ್ದೀನಿ ಅಂತ ಹೀಗೆ ದಿನಾಲು ಸಾಲು ಸಾಲು ಕೆಲಸಗಳನ್ನು ಹೇಳಿ ಅವಳ ರಕ್ತವನ್ನು ದುಡಿಮೆಯ ಮೂಲಕ ಹಂತ ಹಂತವಾಗಿ ಹೀರ್ತಿದ್ರು. ಜೀತದಾಳುಗಳು ಕೂಡ ಇಷ್ಟೊಂದು ಕೆಲಸ ಮಾಡಲ್ಲ ಅನ್ಸುತ್ತೆ. ಅನು ಕಾಲೇಜಿಗೆ ಹೋಗೋದ್ರಿಂದಲೂ ಶಕ್ತಿ ಮತ್ತು ಅಮರೇಶ್ ಇಬ್ಬರು ಆಫೀಸಿಗೆ ಹೋಗೋದ್ರಿಂದಲೂ ಯಾರಿಗೂ ಇಲ್ಲಿ ನಡೀತಾ ಇರೋ ದೌರ್ಜನ್ಯ ತಿಳಿಯದೆ ಹೋಯ್ತು. ಅಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಅವಳು ಅನುಭವಿಸ್ತಾ ಇರೋ ಕಷ್ಟಗಳು ತಿಳಿತಿತ್ತು. ಎಲ್ರಿಗೂ ಹಿತಾಳನ್ನು ನೋಡಿದ್ರೆ ಪಾಪ ಅನಿಸ್ತಿತ್ತು. ಹಗಲಿಡೀ ಒಂದು ಹೊತ್ತು ಊಟ ಮಾಡಿ ಕೆಲಸ ಮಾಡಿದವಳು ಸುಸ್ತಾಗಿ ಕೂತಾಗ ಅಮರೇಶ್ ಬಂದರು. ಹಿತಾ, ಯಾಕೆ ತುಂಬ ಸುಸ್ತಾಗಿ ಕಾಣಿಸ್ತಿದ್ಯಾ ಅಂತ ಪ್ರೀತಿಯಿಂದ ವಿಚಾರಿಸಿದ್ರು. ಏನೂ ಇಲ್ಲ ಮಾವ, ನಾನು ಚೆನ್ನಾಗೇ ಇದ್ದೀನಿ ಅಂತ ಬಲವಂತವಾಗಿ ನಗ್ತಾ ಹೇಳಿದ್ಲು ಹಿತಾ. ಹಿತಾ, ಮಾವಂಗೆ ಬಿಸಿ ಬಿಸಿಯಾಗಿ ಸಮೋಸ ಮಾಡ್ಕೊಂಡು ಬಾ, ಅವ್ರಿಗೆ ಸಮೋಸ ಅಂದರೆ ತುಂಬ ಇಷ್ಟ ಅಂತ ಇಬ್ಬರನ್ನೂ ಮಾತಾಡೋಕೆ ಬಿಡದೆ ಅವಳನ್ನು ವಿಶ್ರಾಂತಿ ಪಡೆಯೋಕ್ಕೂ ಬಿಡದೆ ಓಡಿಸಿದ್ರು ಕನಕ. ಅದೆಲ್ಲ ಏನೂ ಬೇಡ ಕನಕ, ಹಿತಾ ಈಗಾಗಲೇ ಟಯರ್ಡ್ ಆಗಿದ್ದಾಳೆ, ಅವಳನ್ನು ಬಿಡು ಅಂದರು ಅಮರೇಶ್. ಹಿತಾ ಕೂಡ ಬೇಡಿಕೆಯ ನೋಟದಿಂದ ತನ್ನ ಅತ್ತೆಯನ್ನು ನೋಡಿದ್ಲು. ಅವಳಿಗೆ ಕನಿಷ್ಠ ನಿಲ್ಲೋಕ್ಕೂ ಕೂಡ ಶಕ್ತಿ ಇರಲಿಲ್ಲ. ಇದರಲ್ಲಿ ಇನ್ನೆಲ್ಲಿಂದ ಸಮಾಸ ಮಾಡೋದು ಅಂತ. ಹಿತಾಗೆ ಏನೂ ಆಗಿಲ್ಲ ರೀ, ನಮಗೋಸ್ಕರ ಇದನ್ನು ಕೂಡ ಮಾಡಲ್ವಾ ಅವಳು ಅಂತ ಬಾಳೆಹಣ್ಣಿನಲ್ಲಿ ಸೂಜಿ ಚುಚ್ಚಿದಂತೆ ಕೇಳಿದ್ರು ಕನಕ. ಹಿತಾ ಸುಮ್ಮನೆ ಮತ್ತೆ ಅಡುಗೆ ಮನೆಗೆ ಹೋದ್ಲು. ಹಿಟ್ಟು ಕಲಸಿ ಮಸಾಲೆ ಹುರಿತಿರುವಾಗಲೇ ಅವಳಿಗೆ ನಿಲ್ಲೋಕ್ಕಾಗದೆ ತೂರಾಡಿದ್ಲು. ಅವಳ ಕಣ್ಣುಗಳು ತುಂಬಿ ಬಂದವು. ಹಿತಾಗೆ ಮೆಲ್ಲಗೆ ಅನುಮಾನ ಬರತೊಡಗಿತ್ತು. ಅನುಮಾನ ತೀರಿಸ್ಕೊಳ್ಳೋಕೆ ಒಂದು ಅವಕಾಶವೂ ಸಿಕ್ಕಿತ್ತು. ಇವ್ರು ಬೇಕು ಅಂತಲೇ ನನ್ನನ್ನು ಈ ರೀತಿ ಕಾಡ್ತಿದ್ದಾರೆ.
ಕುಟುಂಬದ ಜವಾಬ್ದಾರಿಗಾಗಿ ಇದನ್ನೆಲ್ಲ ಮಾಡಿಸ್ತಿಲ್ಲ. ನನ್ನನ್ನು ಈ ಮನೆ ಕೆಲಸದವಳಿಗಿಂತ ಕೀಳಾಗಿ ತೋರ್ಸೋಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಅನುಮಾನಗೊಂಡ್ಲು ಹಿತ. ಇತ್ತ ಕನಕ, ನನಗೇನು ಗೊತ್ತಾಗಲ್ಲ ಅಂತ ಅನ್ಕೋಬೇಡ. ಯಾಕಾಗಿ ಹಿತಾಳನ್ನ ಗುಲಾಮಳಂತ ನಡ್ಸ್ಕೊತಿದ್ಯಾ? ಅವಳು ನಮ್ಮ ಮನೆ ಸೊಸೆ ಮರ್ತ್ಬಿಟ್ಯಾ ಅಂತ ಜೋರಾಗಿ ಕೇಳ್ದಿದ್ರು ಅಮರೇಶ್ ಅವರ ಮಾತುಗಳಲ್ಲಿ ಕಿಚ್ಚಿತ್ತು. ಕನಕ ಕೂಲಾಗಿ ಸೋಫಾ ಮೇಲೆ ಕಾಲ್ ಹಾಕೊಂಡು ಕೂತವರು, ಇವಾಗ ಅದಕ್ಕೆ ಏನಂತೆ? ಅವಳಿಗೆ ಈ ಮನೆ ಸೊಸೆ ಆಗೋಕೆ ಏನು ಅರ್ಹತೆ ಇದೆ? ಒಂದುಕೊಂಡ್ರೆ ಇನ್ನೊಂದು ಫ್ರೀ ಅಂತಾರಲ್ಲ, ಹಾಗೆ ಇಬ್ಬರು ಫ್ರೀಯಾಗಿ ಬಂದು ಕೂತಿದ್ದಾರೆ. ಅವರ ಅರ್ಹತೆ ಏನು ಅಂತ ನಾನು ಅವರಿಗೆ ಅರ್ಥ ಮಾಡಿಸ್ಬೇಕು. ನಾನು ಹೀಗೆಲ್ಲ ಕಾಡ್ತಿದ್ದೀನಿ ಅಂತ ಇನ್ನೂ ಈ ಮೊಂಡೂಕಿಗೆ ಗೊತ್ತಾಗಿಲ್ಲ. ನನ್ನ ಮಗನ ಹತ್ರ ಹೇಳಿದ್ರು ಅವನಂತೂ ನಂಬೋದಿಲ್ಲ. ಇವಳೇ ಅವನನ್ನು ಬಿಟ್ಟು ಹೋಗಬೇಕು ಅಂದರು ಕ್ರೂರ ದೃಷ್ಟಿಯಿಂದ. ತನ್ನ ಮಾವನನ್ನು ಹುಡ್ಕೊಂಡು ಬಂದವಳ ಕಿವಿಗೆ ಕನಕ ಅವರ ಮಾತುಗಳು ಬಿದ್ದುಬಿಟ್ವು. ಎದೆಯೇ ಒಡೆದಂತಾಯಿತು ಹಿತಾಗೆ. ಹೇಗೆ ಎದುರಿಸೋದು, ಏನು ನಿರ್ಧಾರ ತೆಗೆದುಕೊಳ್ಳೋದು ಅಂತ ಅವಳಿಗೆ ಅರ್ಥ ಆಗಲೇ ಇಲ್ಲ. ಆದರೆ ಜಗಳ ಆಡೋಕ್ಕೂ ಇಷ್ಟ ಇಲ್ಲದೆ ಸುಮ್ಮನೆ ಅಲ್ಲಿಂದ ಮತ್ತೆ ಅಡುಗೆ ಮನೆಗೆ ಹೋಗ್ಬಿಟ್ಲು. ನಿನ್ನೊಳಗಡೆ ಇಂಥ ಒಂದು ಮೃಗಿಯ ಗುಣ ಇರುತ್ತೆ ಅಂತ ನಿರೀಕ್ಷಿಸಿರಲಿಲ್ಲ ಕನಕ ಅಂತ ಅಮರೇಶ್ ಅವರು ಮನನೊಂದು ಅಲ್ಲಿಂದ ಹೋದರು. ಅಂದು ರಾತ್ರಿ ತನ್ನ ಗಂಡನಿಗಾಗಿ ಕಾಯ್ತಿದ್ಲು ಹಿತ. ಮಾಮೂಲಿಯಂತೆ ಶಕ್ತಿ ಬಂದ ಕೂಡಲೇ ಹೆಂಡ್ತಿನ ಅಪ್ಕೊಂಡು ಮುದ್ದಾಡ್ದವನು ಆಮೇಲೆ ಸ್ನಾನಕ್ಕೆ ಹೋದ. ಅವನ ಹತ್ರ ನೇರವಾಗಿ ಹೇಳ್ದೆ ಇಂಡೈರೆಕ್ಟಾಗಿ ಹೇಳೋಕೆ ನಿರ್ಧರಿಸಿದ್ಲು ಹಿತ. ಶಕ್ತಿ ಅವಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ದೂರ ಸರಿದ. ಏನೇ ಮೈ ಆರಾಮಿಲ್ವಾ ಅಂತ ಕೇಳ್ದ. ಇಲ್ವಲ್ಲ, ಯಾಕೆ ಅಂತ ಕೇಳಿದ್ಲು ಹಿತ. ನೀನು ನನ್ನನ್ನು ಮುಟ್ಲೇ ಇಲ್ವಲ್ಲ, ಒಂಥರ ಇದೆಯಾ, ಇಷ್ಟ ಇಲ್ವಾ ಅಂತ ಕೇಳ್ದ ಶಕ್ತಿ. ಇವತ್ತು ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದೆ ಅಂದ್ಲು ಹಿತ. ಮತ್ತೆ ಹೇಳಬಾರ್ದಾ ಅಂತ ಗದ್ರದವನು ಅವಳಿಂದ ದೂರ ಸರಿದು ಮಲಗಿ ಅವಳನ್ನು ಅಪ್ಕೊಂಡ. ನಿನಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಅಮ್ಮ ಹೇಳ್ತಾರೆ ಅಂತ ಅಮ್ಮನ ಬಗ್ಗೆ ತಪ್ಪು ತಿಳ್ಕೊಬೇಡ. ಅಮ್ಮ ತುಂಬ ಒಳ್ಳೆಯವರು. ನಿನಗೋಸ್ಕರ ಪ್ರತಿಯೊಂದನ್ನು ನೋಡಿ ನೋಡಿ ಮಾಡ್ತಾರೆ. ನಮ್ಮ ಕುಟುಂಬವನ್ನು ನೀನು ಚೆನ್ನಾಗಿ ನೋಡ್ಕೋತೀಯ ಅಂತ ಪರೀಕ್ಷೆ ಮಾಡ್ತಿದ್ದಾರೆ ಅಷ್ಟೆ. ಬೇಗ ಎಲ್ಲ ಸರಿ ಹೋಗುತ್ತೆ. ನಿನ್ನನ್ನು ನನ್ನ ಜೊತೆಗೆ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ, ಸರಿನಾ ಅಂದ. ಒಂದು ವೇಳೆ ನಿಮ್ಮಮ್ಮ ನನ್ನನ್ನು ಕಾಡಿದ್ರೆ ಏನು ಮಾಡ್ತೀರಾ ಅಂತ ಕೇಳಿದ್ಲು ಹಿತ. ಅದಕ್ಕೆ 1% ಕೂಡ ಚಾನ್ಸ್ ಇಲ್ಲ ಹಿತ. ನನ್ನ ಅಮ್ಮ ನೋಡೋಕೆ ರಗಡ್ಡಾಗಿರಬಹುದು, ಆದರೆ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ನನ್ನ ಜೀವ ನೀನು, ನಿನ್ನನ್ನು ಅವರು ಕಾಡೋದಿಲ್ಲ. ನಿನ್ನ ಮನಸ್ಸಿಗೆ ನೋವಾಗುವಂತೆ ಕೂಡ ಮಾತಾಡಲ್ಲ. ಇನ್ನೊಂದು ಸಲ ಅಮ್ಮನ ಬಗ್ಗೆ ಹೀಗೆ ತಮಾಷೆಗೂ ಕೂಡ ಮಾತಾಡಬಾರ್ದು ಹಿತ. ನನಗಿಷ್ಟ ಆಗಲ್ಲ. ನೀನು ಮತ್ತು ಅಮ್ಮ ಇಬ್ಬರು ನನಗೆ ಮುಖ್ಯ. ಆದರೆ ಅಮ್ಮನ ಬಗ್ಗೆ ತಪ್ಪು ಮಾತಾಡೋದು ಇರಲಿ, ಯೋಚನೆ ಕೂಡ ಮಾಡಬಾರ್ದು. ಅದು ನಮ್ಮ ಮಧ್ಯೆ ಬೇಡದ ಬಿರುಕು ಉಂಟು ಮಾಡುತ್ತೆ ಅಂದ ಗಟ್ಟಿಯಾದ ಧ್ವನಿಯಲ್ಲಿ ಶಕ್ತಿ. ಗಂಡನ ಮಾತುಗಳನ್ನು ಕೇಳಿ ಹಿತ ಮೊದಲ ಬಾರಿಗೆ ನೊಂದು ಹೋದ್ಲು. ಮನಸ್ಸಿನಲ್ಲಿ ಕಣ್ಣಿಗೆ ಕಾಣದ ಸಣ್ಣ ಬಿರುಕು ಹುಟ್ಟಿತ್ತು. ಇನ್ನೂ ಇವನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಅವನ ತಾಯಿಯ ಬಗ್ಗೆ ಸಾಬೀತುಪಡಿಸ್ಬೇಕು ಅಂತ ನಿರ್ಧರಿಸಿದ್ಲು. ಆದರೂ ಮನಸ್ಸಿನಲ್ಲಿ ತಪ್ಪು ಆಲೋಚನೆ, ಬೇರೆಯಾಗ್ಬಿಡ್ತೀವ ನಾವಿಬ್ಬರು ಅಂತ. ಆ ಆಲೋಚನೆ ಬಂದ ಕೂಡಲೇ ಮನಸ್ಸು ನಡುಗಿತ್ತು. ಅದರ ನಂತರ ಅವನಿಂದ ದೂರ ಸರಿದು ಮಲ್ಕೊಂಡ್ಲು ಹಿತ. ಅವಳ ದೂರ ಸರಿಯುವಿಕೆ ಅವನಿಗೆ ಕೋಪ ತರಿಸಿದ್ರು. ಅವಳು ಹೇಳಿದ ಮಾತುಗಳಿಂದ ಸುಮ್ಮನಾದ. ಮರುದಿನವೇ ತನ್ನ ತಂಗಿಯನ್ನು ಕಾಲೇಜ್ ಹಾಸ್ಟೆಲ್ಗೆ ಸೇರಿಸಿದ್ಲು ಹಿತ. ಅಕ್ಕ, ನಾವು ತಪ್ಪು ನಿರ್ಧಾರ ತಗೊಂಡ್ಬಿಟ್ವಾ? ಕನಕ ಒಳ್ಳೆಯವರಲ್ವಾ? ನೀನು ಮಾತ್ರ ಅಲ್ಲಿ ಒಬ್ಬಳೇ ಇರಬೇಡ. ನನಗೆ ಭಯ ಆಗ್ತಿದೆ. ನನಗೋಸ್ಕರ ಇರೋದು ನೀನು ಒಬ್ಬಳೇ ಅಕ್ಕ ಅಂತ ಅನು ಕಣ್ಣೀರು ಹಾಕ್ತಾ ಕೇಳಿದ್ಲು. ನಿನಗೆ ಹೇಗೆ ಗೊತ್ತು ಅನು ಅಂತ ಆಶ್ಚರ್ಯದಿಂದ ಕೇಳಿದ್ಲು ಹಿತ. ಇದನ್ನು ಕೂಡ ಕಂಡುಹಿಡಿಯೋಕ್ಕಾಗಲ್ವಾ? ನಾವು ಬಂದ ದಿನದಿಂದ ಅವರು ನನ್ನ ಹತ್ರ ಮಾತಾಡಿಲ್ಲ. ಭಾವ ಇರುವಾಗ ಚೆನ್ನಾಗಿ ನೋಡ್ಕೊಳ್ಳೋ ಥರ ನಟಿಸ್ತಾರೆ. ನಿನ್ನನ್ನು ಕೆಲಸದವ್ರಿಗಿಂತ ಕೇವಲವಾಗಿ ನಡೆಸ್ಕೊತಿದ್ದಾರೆ. ಭಾವನೆಗೆ ಗೊತ್ತಾಗದಂತೆ ತುಂಬ ಓವರ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದ್ಲು. ನಿಜ ಅನು, ನನಗೇನೂ ಆಗಲ್ಲ. ನಿನ್ನ ಭಾವನೆಗೆ ಸತ್ಯವನ್ನು ಅರ್ಥ ಮಾಡಿಸೋಕೆ ಪ್ರಯತ್ನಿಸ್ತೀನಿ. ಇಲ್ದಿದ್ರೆ ಅವರನ್ನು ಬಿಟ್ಟು ಬಂದ್ಬಿಡ್ತೀನಿ. ನಿನಗೋಸ್ಕರ ನಾನು ಸುರಕ್ಷಿತವಾಗಿ ಬರ್ತೀನಿ ಅಂತ ಪ್ರಮಾಣ ಮಾಡಿ ಬಂದ್ಲು ಹಿತ. ಹಿತ, ವಯಸ್ಸಿಗೆ ಬಂದ ಹುಡುಗಿನ ಯಾಕೆ ಹಾಸ್ಟೆಲಿಗೆ ಸೇರಿಸ್ದೆ? ಅನು ಹೇಗೊಬ್ಬಳೇ ಇರ್ತಾಳೆ ಅಂತ ಶಕ್ತಿ ಕೋಪದಿಂದ ಕೂಗಾಡ್ದ. ಅವಳೇ ಓದಬೇಕು, ನಾನು ಹಾಸ್ಟೆಲ್ನಲ್ಲಿ ಇರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಸರಿ ಅಂದೆ ಅಂತ ನಾರ್ಮಲ್ ಆಗಿ ಹೇಳಿದ್ಲು ಹಿತ. ನನ್ನ ಹತ್ರ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿನಗೆ? ನಿನ್ನ ನಿರ್ಧಾರವೇ ಎಲ್ಲನಾ ಅಂತ ಶಕ್ತಿ ಬೇಸರದಿಂದ ಕೇಳ್ದ. ಅವಳ ವಿಷಯದಲ್ಲಿ ನಾನೇ ನಿರ್ಧಾರ ತಗೋಬೇಕು. ಅವಳ ಇಷ್ಟದಂತೆ ಮಾಡೋಕ್ಕೆ ಅವಳಿಗೆ ಸ್ವಾತಂತ್ರ್ಯ ಇದೆ. ಎಷ್ಟು ಜನರ ಹತ್ರ ಅವಳು ಕೇಳಬೇಕು? ಅವಳಿಗೆ ಇಲ್ಲಿ ಏನು ಕೊರತೆಯೋ ಗೊತ್ತಿಲ್ಲ ಅಂದವಳು ಇಬ್ಬರ ಮುಖವನ್ನು ನೋಡೋಕೆ ಇಷ್ಟ ಇಲ್ಲದೆ ರೂಮ್ ಒಳಗಡೆ ಹೋಗ್ಬಿಟ್ಲು. ಏನು ಶಕ್ತಿ, ಹಿತ ಹೀಗೆ ಮಾತಾಡ್ಬಿಟ್ಟು ಹೋಗ್ತಾಳೆ?
ಅನು ಹಾಗಾದ್ರೆ ನಮ್ಮನೆ ಹುಡುಗಿ ಅಲ್ವಾ? ಇವರು ನಮ್ಮನ್ನ ಬೇರೆ ಅಂತ ನೋಡ್ತಿದಾರ ಅಂತ ಕನಕ ಸಮಯಕ್ಕೆ ತಕ್ಕಂತೆ ಮಾತಾಡಿದ್ರು. ಅಮ್ಮ, ಹಿತ ಅಂತವಳಲ್ಲ. ಅನುಗೆ ನಿರ್ಧಾರ ತಗೊಳ್ಳೋ ಹಕ್ಕಿದೆ ಅಂತ ಹೇಳ್ತಿದ್ದಾಳಷ್ಟೆ ಅಂತ ಹೆಂಡ್ತಿನ ಬಿಟ್ಟು ಕೊಡದೆ ಮಾತಾಡಿದ್ರು. ಅವನಿಗೂ ಹಿತಾಳ ಮಾತಿನ ಮೇಲೆ ಇಷ್ಟ ಇರಲಿಲ್ಲ. ಹೆಂಡ್ತಿನ ಹುಡ್ಕೊಂಡು ಹೋದ. ಆದರೆ ಹಿತ ಅಂತೂ ತಂಗಿಯನ್ನ ಅಗಲಿದ ಬೇಸರದಲ್ಲಿದ್ಲು. ಹಿತ, ಅನುನ್ ಯಾಕೆ ಹಾಸ್ಟೆಲಿಗೆ ಸೇರಿಸ್ತೆ ಅಂತ ಮತ್ತೆ ಕೇಳ್ದ ಶಕ್ತಿ. ಅದು ಅವಳಿಗೆ ಒಳ್ಳೇದು ಅಂದ್ಲು ಹಿತ. ಇಲ್ಲಿ ಅವಳಿಗೆ ಏನು ಅಪಾಯ? ನಮ್ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂದ ಶಕ್ತಿ. ಇಲ್ಲ, ನಂಬಿಕೆ ಇಲ್ಲ. ಸತ್ಯ ಗೊತ್ತಾದಾಗ ಅರ್ಥ ಆಗುತ್ತೆ. ನಿಮ್ಮಮ್ಮ ನನಗೆ ತುಂಬ ಕೆಲಸ ಇಟ್ಟಿದ್ದಾರೆ. ನಾನು ಹೋಗಿ ನೋಡಬೇಕು. ತಿನ್ನೋ ಅನ್ನಕ್ಕೂ ಕೆಲಸ ಮಾಡಬೇಕು ಅಂದವಳು ಕೋಪದಿಂದ ಅವನನ್ನು ಗೌರವಿಸದೆ ಹೋದಾಗ ಶಕ್ತಿಗೆ ಅವಳ ಮಾತುಗಳು ಮಿತಿ ಮೀರಿದ ಕೋಪ ತರಿಸಿದ್ವು. ಇಬ್ಬರ ಮಧ್ಯೆ ಜಗಳ ಮೊದಲ ಬಾರಿಗೆ ಮೊಳಕೆ ಹೊಡಿತು. ಪರವಾಗಿಲ್ವೇ, ನಾನು ಅಂದ್ಕೊಂಡಷ್ಟು ನೀನು ಮತ್ತೆ ನಿನ್ನ ತಂಗಿ ಹುಚ್ಚರಲ್ಲ, ಬುದ್ಧಿವಂತ್ರೆ ಅಂತ ಹೊಗಳ್ತಾ ಹಿತ್ತಾಳ ಮುಂದೆ ಬಂದು ನಿಂತರು ಕನಕ. ನಿಮ್ಮ ನಟನೆ ತುಂಬ ದಿನ ನಡೆಯಲ್ಲ, ಬೇಗ ಬಯಲಿಗೆ ತರ್ತೀನಿ ಅಂತ ಕನಕ ಅವರ ಮುಖಕ್ಕೆ ನೇರವಾಗಿ ಸವಾಲು ಹಾಕಿದ್ಲು ಹಿತ. ತನ್ನ ಕೈಯಲ್ಲಿದ್ದ ಧೂಳನ್ನು ಊದಿದ ಕನಕ, ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ. ನನ್ನ ಮಗ ನನ್ನ ಮೇಲೆ ಸಂಶಯ ಪಡೋದೇ ಇಲ್ಲ. ನೋಡ್ತೀನಿ ನೀನಿನ್ನು ಎಷ್ಟು ತಿಂಗಳು ತಡ್ಕೊಳ್ತೀಯ ಅಂತ. ನೀನು ಹೇಗೆ ಬಂದ್ಯೋ ಹಾಗೆ ನಿನ್ನನ್ನು ಓಡಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ನನ್ನ ಮಗ ಕೇಳ್ತಿಲ್ಲ. ಪರವಾಗಿಲ್ಲ, ಸ್ವಲ್ಪ ದಿನ ನನ್ನ ಮಗನ ಆಸೆ ತೀರಿಸ್ದೆ ಅನ್ಕೋತೀನಿ ಅಂತ ಅವರು ಹೇಳಿ ಮುಗಿಸಿದ ತಕ್ಷಣ ಹಿತ್ತಾಳ ಬೆರಳುಗಳು ಕನಕ ಅವರ ಕೆನ್ನೆಯ ಮೇಲೆ ಬಲವಾಗಿ ಇಳಿದ್ವು. ಕನಕ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಸೊಸೆ ತನ್ನನ್ನು ಹೊಡಿತಾಳೆ ಅಂತ. ಅದರಿಂದ ಅವಮಾನದಲ್ಲಿ ಅವರ ಮುಖ ಕಪ್ಪಾಗಿ ಹೋಯಿತು. ಏಯ್ ಅಂತ ಕನಕ ಆಕ್ರೋಶದಿಂದ ಕಿರ್ಚಿದ್ರು. ಹೋಗಿ ನಿನ್ನ ಮಗನ ಹತ್ರ ಹೇಳು, ನೀನು ಹೆಂಡ್ತಿ ನನ್ನನ್ನು ಹೊಡೆದಿದ್ದಾಳೆ ಅಂತ. ಅವಳನ್ನ ಮನೆಯಿಂದ ಆಚೆ ಹಾಕು ಅಂತ. ಹೋಗು. ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅಳು ಅಂತ ಕಣ್ಣು ಕೆಂಪಗಾಗಿಸಿ ಹೇಳಿದ ಹಿತಾಳನ್ನ ನಿಧಾನವಾಗಿ ನೋಡಿದ ಕನಕ, ನಾನೇನು ನಿನ್ನ ತರಹ ದಡ್ಡಿ ಅಲ್ಲ. ಆದರೆ ಈ ದಿನನ ಚೆನ್ನಾಗಿ ನೆನ್ಪಿಟ್ಕೊ. ಅತಿ ಬೇಗ ನೀನು ಕೂಡ ಇದೇ ರೀತಿ ಏಟು ತಿಂದೆ ಈ ಮನೆಯಿಂದ ಹೊರಗಡೆ ಹೋಗ್ತೀಯ. ನನ್ನ ಮಗ ಅವನ ಕೈಯಿಂದಲೇ ನಿನ್ನ ಕುತ್ತಿಗೆ ಹಿಡಿದು ಹೊರಗಡೆ ತಳ್ತಾನೆ ಅಂದರು. ಇಬ್ಬರ ನಡುವೆ ನೇರ ಪೊಯ್ಪೋಟಿ ಶುರುವಾಯಿತು. ಇದರಲ್ಲಿ ಶಕ್ತಿ ಮತ್ತು ಹಿತ ಇಬ್ಬರು ಮಾತಾಡ್ಕೊಳ್ಳೋದನ್ನೇ ಬಿಟ್ಟು ಬಿಟ್ಟಿದ್ರು. ತನ್ನ ಹೆಂಡತಿ ಬಂದು ತನ್ನನ್ನು ಸಮಾಧಾನ ಮಾಡಬೇಕು ಅಂತ ಶಕ್ತಿ ಹಠ ಹಿಡಿದು ಕೂತಿದ್ದ. ಹಗಲಿಡೀ ಎಷ್ಟೇ ಹಠ ಮಾಡಿದರೂ ರಾತ್ರಿ ಹೆಂಡತಿ ಹತ್ರ ಮಲಗ್ತಿದ್ದಂತೆ ಅವನ ಪೌರುಷ ಎಚ್ಚರಗೊಳ್ತಿತ್ತು. ತನ್ನ ಭಾವನೆಗಳನ್ನು ನಿಯಂತ್ರಿಸೋಕ್ಕಾಗದೆ ಒತ್ತಾಡ್ತಿದ್ದ ಶಕ್ತಿ. ಆದರೆ ಹಿತ ಯಾವುದನ್ನು ಗಮನಿಸೋ ಸ್ಥಿತಿಯಲ್ಲಿ ಇರಲಿಲ್ಲ. ಹಿತ ಹೊಡೆದ ಕೋಪದಲ್ಲಿ ಕನಕ ಅವಳನ್ನು ಇನ್ನೂ ಜಾಸ್ತಿ ಕಾಡ್ತಿದ್ರು. ಹಗಲಿಡೀ ಕಾಲಿಗೆ ಚಕ್ರ ಕಟ್ಕೊಂಡವಳಂತೆ ಓಡಾಡಿ ಕೆಲಸ ಮಾಡ್ತಿದ್ದವಳು ರಾತ್ರಿ ಮಲಗಿದ ತಕ್ಷಣ ಗಾಢ ನಿದ್ರೆಗೆ ಜಾರ್ತಿದ್ಲು. ಗಂಡನನ್ನು ನೋಡ್ತಲೇ ಇರಲಿಲ್ಲ. ನೋಡಿದ್ರೆ ತಾನೆ ಅವನು ಪಡ್ತಿರೋ ಕಷ್ಟ ತಿಳಿಯೋದು. 3 ದಿನಗಳು ಹೀಗೆ ಕಳೆದು ಹೋದ್ವು. ಶಕ್ತಿ ಹಂಬಲಿಸಿ ಹೋದ. ಇನ್ನು ಸರಿ ಹೋಗಲ್ಲ, ಇವತ್ತು ಹಿತ ಹತ್ರ ಮಾತಾಡಲೇಬೇಕು ಅನ್ನೋ ನಿರ್ಧಾರದೊಂದಿಗೆ ಆಫೀಸಿಗೆ ಹೋಗದೆ ಮನೆಯಲ್ಲೇ ಉಳ್ಕೊಂಡ ಶಕ್ತಿ. ಹಿತ, ಅಡುಗೆ ಮನೆಯಲ್ಲೇ ಏನು ಮಾಡ್ತಿದ್ಯಾ? ಇಲ್ಲಿ ಬಾ. ಶಕ್ತಿ ಇವತ್ತು ಅದೃಷ್ಟವಶಾತ್ ಮನೆಯಲ್ಲೇ ಇದ್ದಾನೆ, ಅವನ ಜೊತೆಗೆ ಇರು ಅಂತ ಕನಕ ತುಂಬ ಒಳ್ಳೆಯವರಂತೆ ಕರೆದ್ರು. ಗಂಡ ಮನೇಲಿರೋದೇ ಹಿತಾಗೆ ತಿಳಿದಿರಲಿಲ್ಲ. ಆಶ್ಚರ್ಯದಿಂದ ಬಂದವಳ ಮುಖ ಕೋಪದಿಂದ ಕೆಂಪಗಾಯಿತು. ಅವಂತಿ ಶಕ್ತಿ ಪಕ್ಕದಲ್ಲಿ ಅವನನ್ನು ತಾಕ್ತಾ ಕೂತಿದ್ಲು. ಹಿತ ಕಣ್ಣು ಕೆಂಪಗಾಗಿಸ್ಕೊಂಡು ಗಂಡನನ್ನು ದಿಟ್ಟಿಸಿದ್ಲು. ಶಕ್ತಿಗೆ ಏನು ಮಾಡಬೇಕು ಅಂತಲೇ ತೋಚಲಿಲ್ಲ. ಆದರೆ ಮನಸ್ಸಿನ ಒಳಗೆ ಸಂತೋಷದ ಮಳೆ. ಹೆಂಡತಿ ಕೋಪದಲ್ಲಿದ್ದರೂ ತನ್ನನ್ನು ಇನ್ನೊಬ್ಬರ ಹತ್ರ ನೋಡಿದಾಗ ಹೊಟ್ಟೆ ಉರಿ ಪಡ್ತಾಳೆ ನನ್ನ ಚಿನ್ನ ಅಂತ ಮನಸ್ಸಲ್ಲೇ ಅಂದ್ಕೊಂಡ ಶಕ್ತಿ. ಹಿತ, ಹೀಗೆ ಬಂದು ಕೂತ್ಕೋ. ಒಡವೆ ಬಟ್ಟೆ ಎಲ್ಲನೂ ತರೋಕೆ ಹೇಳಿದ್ದೀನಿ. ನಿನಗೆ ಇಷ್ಟವಾಗಿರೋದನ್ನು ಆರಿಸ್ಕೊ ಅಂತ ಕನಕ ಪ್ರೀತಿಯಿಂದ ಕರೆದಾಗ ಹಿತ ಬೇಸರದಿಂದಲೇ ಬೇರೊಂದು ಸೋಫಾದಲ್ಲಿ ಒಬ್ಬಳೆ ಹೋಗಿ ಕೂತ್ಕೊಂಡ್ಳು. ಹೆಂಡತಿ ತನ್ನ ಪಕ್ಕ ಬಂದು ಕೂತ್ಕೋತಾಳೆ ಅಂತ ನಿರೀಕ್ಷಿಸಿದ್ದ ಶಕ್ತಿಯ ಮುಖ ಏಮಾರಿಕೆಯಿಂದ ಬಾಡಿ ಹೋಯಿತು. ಇರು, ನಿನಗೆ ಮಾಡ್ತೀನಿ ಅಂತ ಅವನೇ ಎದ್ದು ಬಂದು ಹಿತ ಪಕ್ಕದಲ್ಲೇ ಕೂತ್ಕೊಂಡ. ಅವಂತಿಯ ಮುಖ ಸಣ್ಣದಾಗಿ ಕಪ್ಪಾಗಿ ಹೋಯಿತು. ಅವಳು ಎದ್ದು ಮತ್ತೆ ಶಕ್ತಿ ಪಕ್ಕಕ್ಕೆ ಬರೋಕೆ ಪ್ರಯತ್ನಿಸಿದಾಗ, ಯಾರು ಯಾವಾಗ ಎಲ್ಲಿ ಸಿಗ್ತಾರೆ ಅಂತ ಅಲಿಯೋದು, ಅದು ಮದುವೆ ಆದವನೇ ಬೇಕು ಅಂತ ಅಲಿಯೋದು ಅಂತ ಹಿತ ಎಲ್ಲರ ಮುಂದೆಯೇ ಹೇಳಿಬಿಟ್ಲು. ಹಿತಾಳ ಮಾತಿನಿಂದ ಅವಂತಿ ಅವಮಾನದಿಂದ ಅಲ್ಲಿಂದ ಹೊರಟು ಹೋದ್ಲು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.